ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ನಾನು ನಿಮಗೆ ಚಿಕನ್ ಲೆಗ್ ಪೀಸ್ ರೆಸಿಪಿನ ಹೇಳ್ಕೊಡ್ತೀನಿ. ಮನೆಯಲ್ಲೇ ಯಾವ ರೀತಿ ನೀವು ಮಾಡಬೇಕು ಅಂತ. ನೀವು ಮನೆಯಲ್ಲೇ ಮಾಡಿ ಚಿಕನ್ ಪೀಸನ್ನು ತಿನ್ನೋದ್ರಿಂದ ನಿಮಗೆ ಆಗುವಂಥ ಉಪಯೋಗ ಏನಪ್ಪ ಅಂದರೆ, ನೀವು ಹೊರಗಡೆ ಲೆಗ್ ಪೀಸನ್ನು ತೊಗೊಂಡ್ರೆ ಒಂದಕ್ಕೆ 100 ರೂಪೀಸ್ ಆಗುತ್ತೆ. ಬಟ್ ಆದರೆ ಮನೆಯಲ್ಲಿ ನಾನು 200 ರೂಪೀಸ್ಗೆ 5 ಲೆಗ್ ಪೀಸ್ನ ತೊಗೊಂಬಂದಿದ್ದೀನಿ. ಅದಕ್ಕೇ ನೀವು ಮನೆಯಲ್ಲೇ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ವಿಡಿಯೋನ ಶುರು ಮಾಡೋಣ. ಮೊದಲು ನಾವು ಲೆಗ್ ಪೀಸನ್ನು ಕ್ಲೀನಾಗಿ ತೊಳ್ಕೊಳ್ಳೋಣ. ನೋಡ್ಕೊಳ್ಳಿ, ಲೆಗ್ ಪೀಸನ್ನು ನಾನು ಕ್ಲೀನಾಗಿ ತೊಳಿತೀನಿ ಫಸ್ಟು. ಎಲ್ಲ ಲೆಗ್ ಪೀಸ್ನು ಕ್ಲೀನಾಗಿ ತೊಳ್ಕೊಳ್ತೀನಿ ನಾನು. ಇವಾಗ ಲೆಗ್ ಪೀಸನ್ನು ನಾವು ಕ್ಲೀನಾಗಿ ತೊಳ್ಕೊಂಡಿದ್ದಾಯಿತು. ಇವಾಗ ನಾನು ನಿಮಗೆ ಮೊದಲು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು 5 ಲೆಗ್ ಪೀಸನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಅರಿಶಿನ ಪುಡಿ, ಉಪ್ಪು ಮತ್ತು ಖಾರ. ನಿಮಗೆ ಇಷ್ಟೇನಿದೆಲ್ಲ ಇದು ರುಚಿಗೆ ತಕ್ಕಷ್ಟು ಹಾಕೋಬೇಕು ನೀವು. ಅದಾದಮೇಲೆ ಒಂದು ಎಗ್ನ ತೊಗೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕಬಾಬ್ ಮಸಾಲ. ಇಷ್ಟನ್ನು ನಾವು ಬಳಸುವಾಗ ಚಿಕನ್ ಲೆಗ್ ಪೀಸನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲು ನಾವು ಏನು ಮಾಡೋಣ ಅಂದರೆ, ಎಲ್ಲ ಲೆಗ್ ಪೀಸ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ರೀತಿ ನೀಟಾಗಿ ಲೆಗ್ ಪೀಸನ್ನು ಇದರಲ್ಲಿ ಹಾಕೊಂಡ್ಬಿಡ್ತೀನಿ ನಾನು. ಮೊದಲು ಇವಾಗ ನಾವು ಎಗ್ನ ಹೊಡ್ಕೊಳ್ಳೋಣ. ನೋಡ್ಕೊಳ್ಳಿ, ಎಗ್ನ ನಾನು ಫಸ್ಟು ಹೊಡ್ಕೊಂಡ್ಬಿಡ್ತೀನಿ. ಒಂದು ಎಗ್ನ ಹೊಡ್ಕೊಳ್ತಾ ಇದ್ದೀನಿ ನಾನು. ಮೊದಲು ಒಂದು ಎಗ್ನ ಹೊಡ್ಕೊಂಡೆ. ಇವಾಗ ನಾವು ಮೊದಲು ಏನು ಮಾಡ್ಕೊಳ್ಳೋಣ ಅಂದರೆ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತೊಗೊಂಡು ಇಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡೆ ನಾನು. ಅದಾದಮೇಲೆ ಸ್ವಲ್ಪ ಅದಕ್ಕೆ ಕಬಾಬ್ ಮಸಾಲ ಏನಿದೆಯಲ್ಲ, ಕಬಾಬ್ ಮಸಾಲನ ಹಾಕ್ಕೊಳ್ಳೋಣ. ಇವಾಗ ಕಬಾಬ್ ಮಸಾಲನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಬಾಬ್ ಮಸಾಲನೂ ನಾನು ಹಾಕ್ಕೊಂಡೆ. ಇನ್ನೂ ಒಂದು ಕಬಾಬ್ ಮಸಾಲ ಇದೆಯಲ್ಲ, ಅದನ್ನೂ ಹಾಕ್ಕೊಳ್ತೀನಿ. ನಾವು ಎರಡೆರಡು ಕಬಾಬ್ ಮಸಾಲ ಹಾಕ್ಕೊಳ್ತಾ ಇರೋದ್ರಿಂದ ಟೇಸ್ಟ್ ಏನಿದೆಯಲ್ಲ ಅದು ಚೆನ್ನಾಗಿ ಬರುತ್ತೆ. ಅಂದರೆ ಲೆಗ್ ಪೀಸ್ಗೆ ಮಸಾಲ ಕಡಿಮೆ ಬೀಳಬಾರ್ದು. ಅದಕ್ಕೆ ನಾನು ಎರಡೆರಡು ಕಬಾಬ್ ಮಸಾಲಾನ ಹಾಕ್ಕೊಂಡೆ. ಇವಾಗ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ನಾವು. ಇವಾಗ ನೋಡಿ, ಈ ರೀತಿ ಗಟ್ಟಿಯಾಗಿರುತ್ತಲ್ವ, ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಏನು ನಾವು ಎಗ್ನ ಹೊಡ್ಕೊಂಡಿದ್ವಲ್ಲ ಆ ಎಗ್ನ ಹಾಕ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀಟಾಗಿ ಎಗ್ನ ಹಾಕ್ಕೋಬೇಕು. ಎಗ್ ಕೂಡ ಏನಿದೆಯಲ್ಲ ಅದು ಕೂಡ ಜಾಸ್ತಿ ಆಗಬಾರ್ದು. ಮತ್ತು ಎಗ್ ಹಾಕದೆ ನೀವು ಮಾಡಿದ್ರೆ ಏನಿದೆಯಲ್ಲ ಅದು ಮಸಾಲ ಹಿಡ್ಕೊಳ್ಳಲ್ಲ. ನೀವು ಎಣ್ಣೆಗೆ ಬಿಡ್ತಾ ಇದ್ದಂಗೆ ಏನಾಗುತ್ತೆ, ಮಸಾಲ ಬಿಟ್ಟೋಗ್ಬಿಡುತ್ತೆ ನಿಮ್ಮದು. ಅದಕ್ಕೇ ಎಗ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇವಾಗ ನೋಡ್ಕೊಳ್ಳಿ, ಮಸಾಲ ಈ ರೀತಿ ಆಗಿದೆ, ಸ್ವಲ್ಪ ಗಟ್ಟಿ ಥರ ಆಗಿದೆ. ಅದಕ್ಕೇ ಇನ್ನೂ ಸ್ವಲ್ಪ ಎಗ್ಗಿತ್ತಲ್ಲ ಅದನ್ನ ನಾನು ಹಾಕ್ಕೊಂಡೆ. ಇವಾಗ ನೀಟಾಗಿ ಕಲಿಸ್ಕೊತೀನಿ ಇದನ್ನು. ನೋಡ್ಕೊಳ್ಳಿ, ಇವಾಗ ನೀಟಾಗಿ ಇದನ್ನು ಕಲಿಸ್ಕೊಂಡೆ. ಇವಾಗ ಇದಕ್ಕೇನಿದೆ ಅಲ್ಲ, ಇದಕ್ಕೆ ಸ್ವಲ್ಪ ಖಾರ ಪುಡಿನ ಹಾಕ್ಕೊಳ್ತೀನಿ ನಾನು. ಇದಕ್ಕೆ ಸ್ವಲ್ಪ ಖಾರನ ಹಾಕ್ಕೊಂಡೆ. ಉಪ್ಪೇನಿದೆಲ್ಲ ಉಪ್ಪನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಕಬಾಬ್ ಮಸಾಲದಲ್ಲಿ ಉಪ್ಪಿರುತ್ತೆ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಡೋಣ. ಇವಾಗ ಮತ್ತೆ ಇದನ್ನು ಕ್ಲೀನಾಗಿ ಈ ಥರ ಕಲಿಸ್ಕೊಳ್ಳೋಣ. ಇವಾಗ ನೋಡ್ಕೊಳ್ಳಿ, ನಾವು ಕಲಿಸ್ಕೊಂಡಿರೋದೇನು ಮಸಾಲ ಇದೆಯಲ್ಲ ಅದು ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಇದು ನೀಟಾಗಿ ಚಿಕನ್ಗೆ ಅಪ್ಲೈ ಮಾಡೋಷ್ಟಾಗಿದೆ. ಇವಾಗ ಚಿಕನ್ ಲೆಗ್ ಪೀಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ, ಲೆಗ್ ಪೀಸ್ ಏನಿದೆ ಅಲ್ಲ, ಈ ಲೆಗ್ ಪೀಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನಾವು. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಮಾರ್ಕ್ನ ಮಾಡ್ಕೋತೀನಿ. ಮತ್ತು ಇಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ, ನೀವು ಲೆಗ್ ಪೀಸ್ನ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಎಣ್ಣೆ ಏನಿದೆಯಲ್ಲ ಅದು ಸಿಡಿಬಾರ್ದು. ಅಂದರೆ ಇಲ್ಲೊಂದು ಸ್ವಲ್ಪ ನೀವು ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ನಾವು ಈ ರೀತಿ ಲೆಗ್ ಪೀಸ್ಗೆ ಏನಕ್ಕೆ ಮಾರ್ಕ್ ಮಾಡ್ತಿರೋದಂದರೆ, ಮಸಾಲ ಏನಿರುತ್ತಲ್ಲ ಅದು ಹಿಡ್ಕೋಬೇಕು. ಅದು ಮಸಾಲ ಇರುತ್ತಲ್ಲ, ನಾವು ಮಾಡಿರೋಂಥ ಈ ಮಸಾಲ ಇದೆಲ್ಲ ಇದು ಹಿಡ್ಕೋಬೇಕು. ಅಂದರೆ ಈ ರೀತಿ ಎಲ್ಲ ಲೆಗ್ ಪೀಸ್ಗೂ ನಾವು ಹೀಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಎಲ್ಲ ಲೆಗ್ ಪೀಸ್ಗೂ ಇದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ತೀನಿ.
ಇಲ್ಲಿ ನೋಡ್ಕೊಳ್ಳಿ, ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇದು ನೋಡಿ, ಇದು ಸ್ವಲ್ಪ ಲೆಗ್ ಪೀಸ್ ಏನಿದೆಲ್ಲ ಇದು ದೊಡ್ಡದಿದೆ, ಅದಕ್ಕೇನೆ ಇದಕ್ಕೆ ಜಾಸ್ತಿ ಮಾರ್ಕ್ ಮಾಡ್ಬೇಕು ನಾವು. ಇಲ್ಲಾಂದರೆ ಏನಾಗುತ್ತೆ, ಮಸಾಲೆ ಏನಿರುತ್ತಲ್ಲ ಅದು ಮೇಲ್ಮೇಲೆ ಹಿಡ್ಕೊಂಡ್ಬಿಡುತ್ತೆ, ಅದು ಒಳಗಡೆ ಅಬ್ಸರ್ವ್ ಆಗಲ್ಲ, ಆವಾಗ ಟೇಸ್ಟ್ ಏನಿದೆಲ್ಲ ಅದು ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾವು ಕಲಿಸ್ಕೊಂಡಿರೋಂಥ ಕಬಾಬ್ ಮಸಾಲಾನ ನೀಟಾಗಿ ಇದಕ್ಕೆ ಹಿಂಗೆ ಅಪ್ಲೈ ಮಾಡ್ಕೊಳ್ಳೋಣ ಎಲ್ಲ ಕಡೆನೂ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ ನಾನು ಎಲ್ಲ ಪೀಸ್ಗಳಿಗೂ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವೇನು ಕಟ್ ಮಾಡಿರ್ತೀವಲ್ಲ ಆ ಕಟ್ ಮಾಡಿರೋದು ಒಳಗಡೆ ಎಲ್ಲ ಅದು ಹೋಗಬೇಕು, ಈ ರೀತಿ ಮಸಾಲ ಆ ರೀತಿ ಹಾಕ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ನೀಟಾಗಿ ಅದನ್ನು ಮಸಾಲನಲ್ಲಿ ಎದ್ದುತ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಕಟ್ ಮಾಡಿದ್ನಲ್ಲ ಅಲ್ಲಿ ಒಳಗಡೆನೂ ಕೂಡ ಮಸಾಲ ಹಾಕಿದೆ ನಾನು. ಇವಾಗ ಸ್ವಲ್ಪ ಇಲ್ಲೇ ಹಾಕಬೇಕು. ನೋಡ್ಕೊಳ್ಳಿ, ಮಸಾಲಾನ ಹಾಕ್ಕೊಂಡೆ. ಇವಾಗ ಇನ್ನೂ 2 ಪೀಸ್ ಇದೆ, ಅವಕ್ಕೂ ಕೂಡ ನೀಟಾಗಿ ನಾನು ಮಸಾಲಾನ ಅಪ್ಲೈ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಕಟ್ ಮಾಡಿರ್ತೀವಲ್ಲ ಅಲ್ಲಿ ಒಳಗಡೆ ಈ ರೀತಿ ಮಸಾಲಾನ ಹಾಕ್ಕೋಬೇಕು ನಾವು. ಇವಾಗ ಉಳಿದಿರೋಂಥ ಪೀಸ್ಗಳಿಗೂ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಇದಕ್ಕೂ ಅಪ್ಲೈ ಮಾಡಿಕೊಂಡೆ. ನೋಡ್ಕೊಳ್ಳಿ, ಎಲ್ಲ ಈ ಮಸಾಲೆ ಇರುತ್ತಲ್ಲ ಇದನ್ನು ಕಟ್ ಮಾಡಿರೋ ಕಡೆ ನೀಟಾಗಿ ಹಾಕ್ಕೊಳ್ಳಿ ಹಿಂಗೆ. ಈ ಥರ ನಾವು ಎಲ್ಲ ಪೀಸ್ಗಳಿಗೂ ಮಸಾಲಾನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂತ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನಾವು ಇಲ್ಲಿ ಕಲಿಸ್ಕೊಂಡಿಟ್ಟಿರುವಂತಹ ಎಲ್ಲ ಏನು ಮಸಾಲಾನ ಇವಾಗ ಇದಕ್ಕೆ ಹಾಕ್ಕೊಂಡ್ವಲ್ಲ ಲೆಗ್ ಪೀಸ್ಗೆ, ಅದನ್ನು ಒಂದು ಇದರಲ್ಲಿ ಈ ರೀತಿ ತೆಗೆದು ಇಟ್ಕೊಂಡ್ಬಿಡಿ. ಇವನ್ನ ಈ ರೀತಿ ನೀಟಾಗಿ ನೀವು ತೆಗೆದಿಟ್ಕೋಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದಲ್ಲ, ನಾನು ಯಾವ ರೀತಿ ತೆಗಿತಾ ಇದ್ದೀನಲ್ಲ ಈ ರೀತಿ ಲೆಗ್ ಪೀಸ್ಗಳನ್ನ ತೆಗೆದಿಟ್ಕೊಂಡು ಇಲ್ಲಿ ಉಳಿದಿರುತ್ತಲ್ಲ ಮಸಾಲೆ ಅದನ್ನೆಲ್ಲ ಇದ್ರ ಮೇಲೆ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಉಳಿದಿರೋಂಥ ಮಸಾಲೆನ ಈ ರೀತಿ ಅಪ್ಲೈ ಮಾಡಿಕೊಂಡು ನಾವು ಇದನ್ನು 1 ಗಂಟೆ ಇಲ್ಲಾಂದರೆ ಅರ್ಧ ಗಂಟೆ ಅದು ಮಸಾಲೆನ ಅಬ್ಸರ್ವ್ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಬಿಡಿ. ಇದನ್ನು ಹೀಗೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟಾದ್ಮೇಲೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ ಇದನ್ನು. ಇವಾಗ ನಾನು ಇದನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರಿದೆ, ಆ ನೀರು ಹೋಗೋವರೆಗೂ ಸ್ವಲ್ಪ ವೇಟ್ ಮಾಡೋಣ ನಾವು. ಏನಕ್ಕೆ ಅಂದರೆ ನಾವು ಎಣ್ಣೆನ ಹಾಕಿದಾಗ ಎಣ್ಣೆ ಏನಿದೆ ಅಲ್ಲ ಅದು ಸಿಡಿಯುತ್ತೆ ಎಲ್ಲ ಕಡೆ ನೀರಿದ್ದರೆ. ಅದು ನೀರು ಹೋಗೋವರೆಗೂ ವೇಟ್ ಮಾಡೋಣ ನಾವು. ಇವಾಗ ಅದು ನೀರು ಹೋಗಾದ್ಮೇಲೆ ನಾನು ಎಣ್ಣೆನ ಅದಕ್ಕೆ ಹಾಕ್ಕೊಳ್ತೀನಿ. ಇವಾಗ ನೀರು ಹೋಗ್ತಾ ಇದೆ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಅದು ಇನ್ನೂ ನೀರು ಹೋಗಲಿ ಅದರಲ್ಲಿ. ಸ್ವಲ್ಪ ಇದನ್ನು ಜಾಸ್ತಿ ಮಾಡ್ಕೊಳ್ತೀನಿ ಬೆಂಕಿನ. ಇವಾಗ ಇಲ್ಲಿ ನೀರೆಲ್ಲ ಹೋಗಿದೆ. ಇವಾಗ ನಾನು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ನೀಟಾಗಿ ಹಾಕ್ಕೊಳ್ತೀನಿ. ಅದು ಕರಿಯೋ ಅಷ್ಟು ಎಣ್ಣೆನ ನಾವು ಇದರಲ್ಲಿ ಹಾಕೋಬೇಕಾಗುತ್ತೆ. ಇದು ನೋಡ್ಕೊಳ್ಳಿ, ಇಷ್ಟು ಎಣ್ಣೆನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಎಣ್ಣೆ ಕಾದಿದೆನಾ ಏನು ಅಂತ ಟೆಸ್ಟ್ ಮಾಡ್ಕೊಳ್ಳೋಣ. ಇಷ್ಟು ಮಸಾಲಾನ ತೊಗೊಂಡು ನಾನು ಎಣ್ಣೆಗೆ ಹಾಕ್ಕೊಳ್ತೀನಿ. ಎಣ್ಣೆ ಏನಿದೆಲ್ಲ ಅದು ಬಿಸಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಎಣ್ಣೆ ಏನಿದೆಲ್ಲ ಅದು ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾನು ಲೆಗ್ ಪೀಸ್ಗಳನ್ನ ಹಾಕ್ಕೊಳ್ತೀನಿ. ಒಂದು ಸಲಕ್ಕೆ ನಾನು 2 ಲೆಗ್ ಪೀಸ್ನ ಕರಿತೀನಿ. ಒಂದು ಸಲಕ್ಕೆ 2 ಲೆಗ್ ಪೀಸ್ನ ನಾವು ಹಾಕ್ಕೊಳ್ಳೋಣ ನೀಟಾಗಿ ಇದರಲ್ಲಿ. ಇವಾಗ ನಾವು ಈ ರೀತಿ ಲೆಗ್ ಪೀಸ್ನ ಹಾಕ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಈ ರೀತಿ ಹೊಳಿಸ್ಕೋಬೇಕು ಹಿಂಗೆ. ಇಲ್ಲಿ ನೋಡ್ಕೊಳ್ಳಿ, ನಾನು ಹೆಂಗೆ ಹೊಳಿಸ್ಕೊತಾ ಇದ್ದೀನಲ್ಲ ಈ ರೀತಿ ನೀಟಾಗಿ ಹೊಳಿಸ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಫ್ರೈ ಆಗೋವರೆಗೂ ವೇಟ್ ಮಾಡೋಣ ನಾವು. ಇವಾಗ ನಾವು ಸ್ವಲ್ಪ ಬೆಂಕಿನ ಕಡಿಮೆ ಇಟ್ಕೊಳ್ಳೋಣ. ಅದು ಸ್ವಲ್ಪ ಕರಿಯುತ್ತಲ್ಲ ಈ ರೀತಿ ಕರೆದಾದ್ಮೇಲೆ ಸ್ವಲ್ಪ ಬೆಂಕಿನ ಕಡಿಮೆ ಇಟ್ಕೊಳ್ಳಿ. ಯಾಕೆ ಅಂದರೆ ಒಳಗಡೆ ಏನು ಮಾಂಸ ಇರುತ್ತಲ್ಲ ಚಿಕನ್ದು, ಅದು ನೀಟಾಗಿ ಬೇಯಬೇಕು. ಅದು ನೀಟಾಗಿ ಬೇಯಬೇಕು ಅಂದರೆ ನಾವು ಸ್ವಲ್ಪ ಬೆಂಕಿನ ಕಡಿಮೆ ಇಟ್ಕೊಂಡು ಇದನ್ನು ನೀಟಾಗಿ ಈ ರೀತಿ ಬೇಯಿಸ್ಕೋಬೇಕು. ಬೇಯಿಸ್ಕೋಬೇಕಾದ್ರೆ ಯಾವಾಗಲೂ ಅಷ್ಟೇ ಇದನ್ನು ಈ ರೀತಿ
ಈ ರೀತಿ ಆ ಕಡೆ ತಿರುಗಿಸ್ತಾ ಇರ್ಬೇಕು ಹೀಗೆ, ಇಲ್ಲಾಂದರೆ ಒಂದು ಸೈಡ್ ಅಷ್ಟೇ ಬೇಯುತ್ತೆ, ಇನ್ನೊಂದು ಸೈಡ್ ಬೇಯಲ್ಲ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ನೀಟಾಗಿ ಇದನ್ನು ತಿರುಗಿಸ್ಕೋಬೇಕು ನಾವು. ಇವಾಗ ನಾವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ನೀಟಾಗಿ ಫ್ರೈ ಆಗಿದ್ದಾವೆ ಲೆಗ್ ಪೀಸ್ಗಳು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೆಗ್ ಪೀಸ್ ಏನಿದೆಯಲ್ಲ ಅದು ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಈ ರೀತಿ ನೀಟಾಗಿ ಫ್ರೈ ಆದಾಗ ನೀವು ತೆಗಿಬೇಕು ಅದನ್ನು. ಇಲ್ಲಿ ನೋಡಿ ಹೆಂಗಾಗಿದೆ ನೋಡಿ, ಅದು ಈ ರೀತಿ ಫ್ರೈ ಆದಾಗ ಮಾತ್ರನೇ ತೆಗೀರಿ. ಅವಾಗ ಏನಂದರೆ ಒಳಗಡೆ ಇರುವಂಥ ಚಿಕನ್ ಏನಿದೆಯಲ್ಲ ಅದು ನೀಟಾಗಿ ಬೆಂದಿರುತ್ತೆ. ಇವಾಗ ಇದನ್ನೂ ಕೂಡ ನಾವು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ನಾನು. ಇವಾಗ ನಾನು ಮತ್ತೆ ಇನ್ನೂ 2 ಲೆಗ್ ಪೀಸ್ನ ಹಾಕ್ಕೊಳ್ತೀನಿ. ಈ ಲೆಗ್ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇನ್ನೂ 2 ಲೆಗ್ ಪೀಸ್ನ ಹಾಕ್ಕೊಳ್ತೀನಿ. ಇದು ಅಷ್ಟೇ ಫ್ರೈ ಆಗೋವರೆಗೂ ವೆಯ್ಟ್ ಮಾಡೋಣ. ಇವಾಗ ನಾವು ಇವು ಅಷ್ಟೇ ನೀಟಾಗಿ ಈ ರೀತಿ ತಿರುಗಿಸ್ಕೊಳ್ಳೋಣ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಹಿಂಗೆ ನೀಟಾಗಿ ತಿರುಗಿಸ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ನೀಟಾಗಿ ತಿರುಗಿಸ್ಕೋಬೇಕಾಗುತ್ತೆ ಇದನ್ನು. ಇವಾಗ ಈ ರೀತಿ ಎಲ್ಲ ನೀಟಾಗಿ ಒಳಗಡೆ ಇರುವಂಥ ಚಿಕನ್ ಏನಿದೆ ಅದು ನೀಟಾಗಿ ಬೇಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ನಾವು. ಇವಾಗ ನೋಡಿ, ಲೆಗ್ ಪೀಸ್ ಏನಿದೆ ಅಲ್ಲ ನೀಟಾಗಿ ಅದು ಫ್ರೈ ಆಗಿದೆ. ಇವಾಗ ನಾನು ಎತ್ಕೊಳ್ತಾ ಇದ್ದೀನಿ. ಲೆಗ್ ಪೀಸ್ ಏನಿದೆ ಅಲ್ಲ ಅದು ಫ್ರೈ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಎಣ್ಣೆಯಿಂದ ಎತ್ಕೋಬೇಕು ನಾವು. ನೋಡಿ ಯಾವ ರೀತಿ ಫ್ರೈ ಆಗಿದೆ ಲೆಗ್ ಪೀಸ್ ಅಂತ. ಈ ರೀತಿ ಆದಮೇಲೆ ಎತ್ಕೊಳ್ಳಿ, ಎತ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಬರಬೇಕು ಲೆಗ್ ಪೀಸು, ಅವಾಗ ಅದು ನೀಟಾಗಿ ಫ್ರೈ ಆಗಿದೆ ಅಂತ. ನೋಡಿ ಈ ಥರ ಬಂದರೆ ಫ್ರೈ ಆಗಿದೆ ಅಂತ. ಇವಾಗ ಎತ್ಕೊಳ್ಳೋಣ, ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ನಾನು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ಲೆಗ್ ಪೀಸ್ ಏನಿದೆಲ್ಲ ನೀಟಾಗಿ ಫ್ರೈ ಆಗಿದೆ. ಇದನ್ನು ಕೂಡ ಪ್ಲೇಟ್ಗೆ ಹಾಕ್ಕೊಳ್ತೀನಿ ನಾನು. ಇವಾಗ ನೋಡ್ತಾ ಇರ್ಬೋದು ನೀವು, ಲೆಗ್ ಪೀಸ್ ಎಲ್ಲ ಯಾವ ರೀತಿ ಬೆಂದಿದೆ ಅಂತ ನೋಡಿ. ಇಲ್ಲಿ ಎಲ್ಲ ಲೆಗ್ ಪೀಸು ಅಷ್ಟೇ ನೀಟಾಗಿ ಬೆಂದಿದೆ. ಇವಾಗ ನಾನು ನಿಮಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇವಾಗ ನಾನು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ಒಳಗಡೆ ಏನು ಚಿಕನ್ ಇದೆಲ್ಲ ಅದು ನೀಟಾಗಿ ಬೆಂದಿದೆ. ಚಿಕನ್ ಏನಿದೆಯಲ್ಲ ಒಳಗಡೆ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಕೆಲವೊಬ್ರು ಹೇಳ್ತಾರೆ ಈ ರೀತಿ ಲೆಗ್ ಪೀಸ್ ಮಾಡಿದಾಗ ಒಳಗಡೆ ಇರೋಂಥ ಚಿಕನ್ ಏನಿದೆಯಲ್ಲ ಅದು ಬೆಂದಿರಲ್ಲ ಅಂತ ಹೇಳ್ತಾರೆ. ಬಟ್ ಅದು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಚಿಕನ್ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ಬೆಂದಿದೆ. ನೀವು ಇದು ನೋಡ್ತಾ ಇರ್ಬೋದು. ಇದೇ ರೀತಿ ನೀವು ತುಂಬ ವೀಡಿಯೋಸ್ ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಒಂದ್ಸಲ ಲೆಗ್ ಪೀಸ್ನ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಅದಾದಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.